ಈ ಆಡಿಯೋ ಜಮೀರ್ ಅಹ್ಮದ್ ಖಾನ್ ಅವರದ್ದು ಅನ್ನುವಂಥ ಆರೋಪ ಮತ್ತು ಅದೇ ರೀತಿಯಲ್ಲಿ ಇದೀಗ ವೈರಲ್ ಆಗ್ತಾ ಇರೋದು. ಆಡಿಯೋವನ್ನು ಕೇಳಿಸ್ಕೊಂಡ್ರಿ ನೀವು. ಅದರಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೋಲುವಂಥ ಧ್ವನಿ ಕ್ಲಿಯರ್ ಆದಂಥ ಸೂಚನೆಯನ್ನು ಕೊಡುತ್ತೆ. ನಮ್ಮವರು ಅಂದರೆ ಮುಸಲ್ಮಾನರು ವೋಟ್ ಹಾಕೋದಕ್ಕೆ ಹೋಗಬಾರ್ದು, ಅವರನ್ನು ಯಾರನ್ನ ಕರೆತರಬೇಡಿ, ಬಂದವರಿಗೂ ಕೂಡ ತಿಳಿಸಿ ಕುಕ್ಕರಿಗೆ ವೋಟ್ ಹಾಕಿ, ಪಕ್ಷೇತರರಿಗೆ ವೋಟ್ ಹಾಕಿ. ಸಾದಿಕ್ ಪೈಲ್ವಾನ್ನ ವಾರ್ಡ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಬೇಕು ಅನ್ನುವಂಥ ಸೂಚನೆ. ಸಮರ್ಥ ಸೋಲಿಗೆ ಪ್ರಯತ್ನ ನಡೆದಿತ್ತು, ವ್ಯವಸ್ಥಿತವಾದಂಥ ಪ್ರಯತ್ನ ನಡೆದಿತ್ತು ಅನ್ನೋದು ಆಡಿಯೋ ಕೇಳ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಕಾಂಗ್ರೆಸ್ನವರು ದುಡ್ಡು ಹಂಚೋದಕ್ಕೆ ಹೋಗಿದ್ದಾರಂತೆ. ಮುಸಲ್ಮಾನರು ಜಾಸ್ತಿ ಇರುವಂಥ ವಾರ್ಡ್ಗಳಲ್ಲಿ ಅವರು ಮುಸಲ್ಮಾನರು ದುಡ್ಡು ತೆಗೆದುಕೊಂಡಿಲ್ಲ, ಬದಲಾಗಿ ನಮಗೆ ನಿಮ್ಮ ದುಡ್ಡು ಬೇಡ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾರೆ ಮತ್ತು ನಮ್ಮವರನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ. ವೋಟ್ನ ದಿನ ಹೊರಗೆ ಬಂದರೆ ಅವರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿಬಿಡ್ತಾರೆ. ಅವರನ್ನು ಒತ್ತಾಯಪೂರ್ವಕವಾಗಿ ಮನೆಯಿಂದ ಹೊರ ತರಬೇಡಿ. ಅಂದರೆ ಸಾಮಾನ್ಯವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಮಾಡ್ತಾರೆ ಅಂತಂದರೆ ಮನೆ ಮನೆಗೆ ವಾಹನಗಳನ್ನು ಕಳಿಸಿ ವೋಟಿಂಗ್ ಜಾಸ್ತಿ ಆಗೋ ಥರ ನೋಡ್ಕೊಳ್ತಾರೆ. ಅದರಲ್ಲಿ ಅವರ ಸ್ವಾರ್ಥವೂ ಇದೆ, ವೋಟಿಂಗ್ ಶೇರು ಕೂಡ ಜಾಸ್ತಿ ಆಗುತ್ತೆ. ಬಟ್ ಆ ರೀತಿ ಮಾಡಬೇಡಿ ಎನ್ನುವಂಥ ಸೂಚನೆಯನ್ನು ಜಮೀರ್ ಅವರ ಧ್ವನಿ ಹೇಳುತ್ತೆ. ಹೊರಗೆ ಬಂದರೂ ಕೂಡ ಅವರು ಕುಕ್ಕರಿಗೆ ವೋಟ್ ಹಾಕಬೇಕು, ಅಂದರೆ SDPIಗೆ ವೋಟ್ ಹಾಕಬೇಕು, ಅಥವಾ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಹಾಕಬೇಕು, ಕಾಂಗ್ರೆಸ್ಸಿಗೆ ಹಾಕಬಾರದು. ಸಾದಿಕ್ ಪೈಲ್ವಾನ್ ಒಂದು ಹಂತದಲ್ಲಿ ರೆಬಲ್ ಆಗಿ ಆನಂತರ ನ್ಯೂಟ್ರಲ್ ಆದಂಥ, ಆನಂತರ ಕಾಂಗ್ರೆಸ್ಸಿಗೆ ವಾಪಸ್ ಬಂದಂಥ ವ್ಯಕ್ತಿ ಸಾದಿಕ್ ಪೈಲ್ವಾನ್. ನಾನು ರೆಬಲ್ ಆಗ್ತೀನಿ ಅಂತ ನಾಮಿನೇಷನ್ ಎಲ್ಲ ಮಾಡಿ ಆನಂತರ ವಾಪಸ್ ತೆಗೆದುಕೊಂಡು ಅವರ ವಾರ್ಡಲ್ಲೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಬೇಕು ಅನ್ನುವಂಥ ಸೂಚನೆಯನ್ನು ಅಲ್ಲಿ ಜಮೀರ್ ಅವರದ್ದು ಎನ್ನಲಾದಂಥ ಧ್ವನಿ ಹೇಳುತ್ತೆ, ಮೈನಸ್ ಆಗಬೇಕು ಅಂತ. ಅದರ ಜೊತೆಗೆ BJP ಅಭ್ಯರ್ಥಿ ಜೊತೆಗೂ ಕೂಡ ನಾನು ಮಾತನಾಡಿದ್ದೀನಿ ಅನ್ನೋ ಮಾತುಕತೆ ನಡೆಯುತ್ತೆ. BJP ಅಭ್ಯರ್ಥಿಯ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದೀವಿ, ನಾನು ನಡೆಸಿದ್ದೀನಿ ಅನ್ನೋ ಮಾತುಕತೆ ಆ ಆಡಿಯೋದಲ್ಲಿ ಕೇಳಿಸುತ್ತೆ ನಿಮಗೆ. ಸೊ ಅಲ್ಲಿಗೆ ಸಮರ್ಥ್ ಮಲ್ಲಿಕಾರ್ಜುನ್ ಅವರನ್ನ ಸೋಲಿಸುವಂತ ವ್ಯವಸ್ಥಿತ ಪ್ರಯತ್ನ ನಡೆದಿತ್ತು, ಮತ್ತದು ಜಮೀರ್ ಅಹ್ಮದ್ ಖಾನ್ ಅವರ ಮುಖಾಂತರವೇ ನಡೆದಿತ್ತ ಅನ್ನುವಂಥ ಅನುಮಾನ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಈ ಆಡಿಯೋದಲ್ಲಿರುವಂಥ ಧ್ವನಿ ಜಮೀರ್ ಅವರದ್ದು ಅಂತ ನಾನು ಹೇಳ್ತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ವೈರಲ್ ಆಗ್ತಾ ಇರೋದು ಒಂದು. ಎರಡನೆಯದ್ದು, ಜಮೀರ್ ಅಹ್ಮದ್ ಖಾನ್ ಅವರ ಧ್ವನಿಗೂ ಆ ಆಡಿಯೋದಲ್ಲಿರುವಂಥ ಧ್ವನಿಗೂ ಹೋಲಿಕೆ ಇದೆ, ಗಮನಿಸಬೇಕಾದಂಥ ವಿಚಾರ. ಸೊ ಇದು ರಾಜಕೀಯವಾಗಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.